ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಸೇರಿರಲ್ಲ ಆತ್ಮೀಯ ಭಕ್ತಾದಿಗಳೇ, ನನ್ನ ಯಾವುದೋ ಜನ್ಮದ ಪುಣ್ಯ ಇವತ್ತು ಈ ಒಂದು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬರಬೇಕು ಅಂತ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಮಾರ್ಗದರ್ಶಕರಾದಂಥ ವಿನೋದ್ ಅವರು ಹೇಳಿದಂಥ ಸಂದರ್ಭದಲ್ಲಿ ನಾನು ಮತ್ತು ನನ್ನ ತಂದೆಯವರಿಬ್ಬರು ಕೂಡ ಬರಬೇಕಾಗಿತ್ತು. ಆದರೆ ತಂದೆಯವರಿಗೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ನಿಮ್ಮೆಲ್ಲರೂ ಕೂಡ ಕ್ಷಮೆ ಕೇಳ್ತಾ, ಈಗಿನೂ ಕೂಡ ವೇದಿಕೆಯಲ್ಲಿ ಒಬ್ಬರು ಮಾತಾಡ್ತಾ ಸಂದರ್ಭದಲ್ಲಿ ತುಳುವಲ್ಲಿ ಮಾತಾಡ್ತಿದ್ರು. ನನಗೆ ತುಳು ಅಷ್ಟು ಬರಲ್ಲ, ಆದರೆ ಅವ್ರು 2-3 ವಾಕ್ಯಗಳು ಹೇಳಿ ನನಗೆ ತುಂಬ ಸಂತೋಷ ಆಯಿತು. ಮೊದಲನೇದು ಸನಾತನ ಧರ್ಮ, ಎರಡನೇದು ಹಿಂದುತ್ವ, ಮೂರನೇದು ಕಾಪಾಡ್ಕೊಬೇಕು. ಈ ಮೂರನ್ನು ಕೂಡ ಅವ್ರು ಹೇಳಿದರು ಅಂತ ನನಗೆ ಅನಿಸ್ತು. ನಿನ್ನೆಲ್ಲ ಮೊನ್ನೆ ನಾನು ಮೈಸೂರಿನಲ್ಲಿದ್ದೆ. ಮೈಸೂರಿನಲ್ಲಿ ನನ್ನ ಮಕ್ಕಳು ಕೂಡ ಎಲ್ಲ ಬಂದಿಯಾರಿಲ್ಲಿ. ಅವರೆಲ್ಲರೂ ಕೂಡ ಹಠ ಮಾಡಿದ್ರು ಅಂತ ಪಯಣ ಅನ್ನೋವಂಥ ಒಂದು ಜಾಗಕ್ಕೆ ನಾವು ಹೋಗಿದ್ದೆ. ತುಂಬ ದುರಾದೃಷ್ಟಕರ ಏನಪ್ಪ ಅಂತಂದರೆ, ಆ ಇಡೀ ಪಯಣ ಸಭಾಂಗಣದಲ್ಲಿ 60% ಮುಸಲ್ಮಾನರೇ ಇದ್ದಾರೆ. ಈ ರೀತಿ ಕೇಸರಿ ಶಾಲು ಕೇಸರಿ ಬಟ್ಟೆ ಹಾಕೊಂಡ್ರೆ ನಾನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬರೀ ಬುರ್ಕಾಗಳೇ. ನಾನೆಲ್ಲಿ ಪಾಕಿಸ್ತಾನದಲ್ಲಿದ್ದೀನೋ ಕರ್ನಾಟಕದಲ್ಲಿದ್ದೀನೋ ನಮ್ಮ ದೇಶದಲ್ಲಿದ್ದೀನೋ ಅಂತ ಒಂದು ರೀತಿಯಲ್ಲಿ ನೆನೆಸ್ಕೊಳಕ್ಕೆ ಆಗ್ತಾಯಿಲ್ಲ. ಆ ರೀತಿಯಾದಂಥ ಪ್ರಸಂಗ ಬಂದು ಒದಗಿದೆ. ಒಂದು 15 ದಿವಸದ ಕೆಳಗಡೆ ಹಾವೇರಿಯಲ್ಲಿ ಸ್ವಾತಿ ಅನ್ನಂಥ ಹುಡುಗಿಯ ಕಗ್ಗೊಲೆ ಆಯಿತು. ತೀರಾ ಬಡತನದ ಒಂದು ಕುಟುಂಬದಲ್ಲಿ ಜನಿಸ್ತಕ್ಕಂಥ ಸ್ವಾತಿ ಯಾವನೋ ಒಬ್ಬ ಮುಸಲ್ಮಾನನ ಪ್ರೀತಿಯನ್ನಂಥ ಬಲೆಗೆ ಒಳಗಾಗಿ ತನ್ನ ಜೀವನೇ ಕಳ್ಕೊಳ್ಳೋಂಥ ವ್ಯವಸ್ಥೆ ಮುಸಲ್ಮಾನರ ಯುವಕರಿಂದ ಆಗ್ತಿರೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಹೆಣ್ಮಕ್ಳುಗಳು ನಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೀವಿ. ನಾನು ತಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ, ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತಾ ಇದ್ದಾರೆ ಅನ್ನೋಕ್ಕಿಂತನೂ ಅವರಿಗೊಂದು ಒಳ್ಳೆ ಸಂಸ್ಕಾರ ಕಲಿಸಿ, ಪ್ರತಿನಿತ್ಯ ಹೋಮ ಭಜನೆ ಮಾಡೋಂಥದ್ದು ಕಳಿಸಿ, ಹಿಂದೂ ಸಂಸ್ಕೃತಿ ಏನು ಅಂತ ಕಲಿಸಿ, ಈ ರೀತಿ ಆದಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾದಂಥ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ಇದೆಲ್ಲ ಆಗ್ತಿದ್ದಕ್ಕೂ ಸಾರ್ಥಕ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಯಾಕೆ ಈ ಮಾತುಗಳನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಈ ದೇಶದಲ್ಲಿ ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರೋದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ನನ್ನ ಸ್ನೇಹಿತರು ಇಲ್ಲೇ ಒಬ್ಬರು ಮಂಗಳೂರಿನಲ್ಲೊಬ್ಬರು ಶಾಸಕ ಕಾಂತೇಶಣ್ಣ ಪ್ರತಿನಿತ್ಯ ಒಂದು ರೀತಿ ಪಾಣಿ ನೋಡೋಂಥ ವ್ಯವಸ್ಥೆ ಆಗಿಬಿಟ್ಟಿದೆ, ನಿರ್ಮಾಣ ಆಗಿದೆ ಅಂತ ಕೇಳಿದೆ. ಯಾಕೆ ಸರ್ ಅಂದೆ. ಯಾವ ಸಂದರ್ಭದಲ್ಲಿ ನನ್ನ ಜಾಗನೂ ಕೂಡ ವಕ್ಫ್ ಬೋರ್ಡಿಗೆ ಹೋಗುತ್ತೋ ಗೊತ್ತಿಲ್ಲ. ಅಂದರೆ ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಬೋದು, ವಕ್ಫ್ ಬೋರ್ಡಿನ ಏನೇನು ಆಸ್ತಿಗಳಿದೆ ಅದನ್ನೆಲ್ಲದನ್ನು ಕೂಡ ನಿರ್ಗಮನ ಮಾಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮೆಲ್ಲರೂ ಕೂಡ ಸಿಕ್ಕಿರೋದು ಪುಣ್ಯ. ಅಂದರೆ ಹಿಂದೂಗಳಿಗೆ ನಮ್ಮ ಜಾಗನ ಉಳಿಸ್ಕೊಳೋಂಥ ವ್ಯವಸ್ಥೆ, ಜೊತೆಗೆ ಈ ರೀತಿಯಾದಂಥ ಧರ್ಮ ರಕ್ಷಣೆಗೆ ನಾವೆಲ್ಲರೂ ಕೂಡ ಅವ್ರ ಕೈನ ಜೋಡಿಸ್ಬೇಕಂತ ವ್ಯವಸ್ಥೆ ನಿರ್ಮಾಣ ಆಗಿದೆ. ಸನಾತನ ಧರ್ಮ ನಾವೆಲ್ಲರೂ ಕೂಡ ಜಾತಿ 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 ಬಣ್ಸು ಶೆಟ್ರು ಕುರುಬರು ಗೌಡ್ರು ಅಂತ ನಾವು ಒದ್ದಾಡಬೇಕಾದ್ರೆ ನಾವೆಲ್ಲರೂ ಕೂಡ ಮೊದಲನೇದಾಗಿ ನಾವೆಲ್ಲರೂ ಕೂಡ ಹಿಂದೂ ಅನ್ನೋದು ನಾವ್ಯಾರು ಕೂಡ ಮರೆಯೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಆ ಒಂದು ಗಣಪತಿ ಆಶೀರ್ವಾದ ಇಡೀ ಹಿಂದೂ ಸಮಾಜಕ್ಕೆ ಸಿಗಲಿ, ಮತ್ತು ಸನಾತನ ಹಿಂದೂ ಧರ್ಮ ಯಾವತ್ತೂ ಕೂಡ ಶಾಶ್ವತವಾಗಿರೋಕ್ಕೆ ನಾವೆಲ್ಲರೂ ಕೂಡ ಶ್ರಮ ವಹಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಎಲ್ರಿಗೂ ಕೂಡ ನಮಸ್ಕಾರ.